ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದಾದಿಯಲ್ಲಿ ಧರ್ಮ ಕಾರ್ಯಗಳು, ಶಾಸ್ತ್ರ ಚಿಂತನೆ, ವೃತ್ತಿಯಲ್ಲಿ ಸ್ವಲ್ಪ ಕಹಿ ವಾತಾವರಣ, ವಿದೇಶ ವಹಿವಾಟು ವ್ಯವಹಾರಗಳಲ್ಲಿ ಲಾಭ, ದಾಂಪತ್ಯದಲ್ಲಿ ಸಾಮರಸ್ಯ ಚೆನ್ನಾಗಿದೆ, ಹೆಚ್ಚಿನ ಪಾಲು. ಕಾರಣ ಲಾಭದಲ್ಲಿ ಮಾಂದಿ ಸಂಚರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸುತ್ತೆ. ಹೀಗಾಗಿ ಯಾವುದೋ ಒಂದು ಬಗೆಯಲ್ಲಿ ನಿಮಗೆ ಲಾಭ ಬರ್ತಕ್ಕಂತಹ ಸಾಧ್ಯತೆ ಖಂಡಿತ ಇದೆ. ಆದರೆ ಇನ್ನೊಂದು ವಿಚಾರ ಅಂತಂದರೆ ಧರ್ಮ ಸ್ಥಾನದಲ್ಲಿ ಅಂದರೆ ಕರ್ಕಟಕ ರಾಶಿಯಲ್ಲಿ ಬುಧನ ಸಂಚಾರ ಅನ್ನೋದು ನಿಮಗೆ ಒಳ್ಳೆಯ ಸಚ್ಚಿಂತನೆಗಳನ್ನು ಉಂಟು ಮಾಡಿಸುತ್ತೆ. ಒಳ್ಳೆಯವರ ಜ್ಞಾನಿಗಳ ಸಂಪರ್ಕ, ಬುದ್ಧಿವಂತರ ಸಂಪರ್ಕವನ್ನು ಏರ್ಪಾಡು ಮಾಡುತ್ತೆ. ಅದನ್ನೇ ಸೂಚಿಸ್ತಾ ಇದೆ ಧರ್ಮಶಾಸ್ತ್ರ. ಶಾಸ್ತ್ರ ಚಿಂತನೆ ಅಂತಂದರೆ ಏನೋ ಒಂದು ಸ್ವಲ್ಪ ಅಧ್ಯಯನದ ಕಡೆಗೆ ಮನಸ್ಸು ವಾಲತ್ತೆ, ಆ ರೀತಿ ಆಲೋಚನೆಗಳು ಬರ್ತಕ್ಕಂಥ ಸತ್ಸಂಗ ಏರ್ಪಾಡಾಗ್ತಕ್ಕಂತಹ ಸಾಧ್ಯತೆ ಸೂಚಿಸುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ ಅಥವಾ ಯಾವುದೋ ಒಂದು ದೇವಸ್ಥಾನ, ಕ್ಷೇತ್ರ ದರ್ಶನ, ಈ ಥರದ್ದೇನೋ ಆಷಾಢ ಮಾಸ ಬಂದರೂ ಕೂಡ ನಮ್ಮ ಮೈಸೂರಿನ ಚಾಮುಂಡಿ ಕ್ಷೇತ್ರ ನೋಡಿಬಿಟ್ರೆ ಆಷಾಢ ಶುಕ್ರವಾರದಲ್ಲಿ ಕಿಕ್ಕಿರಿದಿರುತ್ತೆ. ಅಂದರೆ ಇಂಥ ಮಾಸ ಅಂತಲ್ಲ, ಯಾವ ಮಾಸದಲ್ಲೂ ಪ್ರತಿ ದಿವಸವೂ ಭಗವದ್ ಆರಾಧನೆಗೆ ಪಾಪ ಜನರಿಗೆ ಮನಸ್ಸಿದೆ. ಹೀಗಾಗಿ ಅಂಥದ್ದು ಇನ್ನೂ ಹೆಚ್ಚಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಿಂದಲೇ ಅದು ಶುರುವಾಗುತ್ತೆ. ಆ ಥರದ್ದು ಒಂದು ಒಳ್ಳೆಯ ಒಂದು ಲಕ್ಷಣ, ಒಳ್ಳೆಯ ಫಲ. ಹೋಗಿ ಬನ್ನಿ, ಒಳ್ಳೆಯ ದರ್ಶನ ಇತ್ಯಾದಿ ಮಾಡಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಅಲ್ಲಿ ಸಾಕ್ಷಾತ್ ಧರ್ಮಾಧಿಪತಿನೇ ಬಂದುಬಿಡ್ತಾನಲ್ಲ, ಚಂದ್ರನೇ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಹೀಗಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇರ್ತದೆ. ಅದು ಕಾರಣ ಕರ್ಮಸ್ಥಾನದಲ್ಲಿ ಕುಜಾಕೇತು ಇದ್ದೇ ಇದ್ದಾರೆ, ಅದು ಸಹಜವಾಗಿ ತೊಡಕುಗಳನ್ನು ಉಂಟು ಮಾಡುತ್ತೆ. ಅದು ಒಂದು ದಿವಸ ಮಾತ್ರ, ಗುರುವಾರದ ಮಟ್ಟಿಗೆ. ಉಳಿದ ಹಾಗೆ ಚೆನ್ನಾಗಿದೆ, ಆತಂಕ ಬೇಡ. ಮತ್ತು ಯಥಾ ಪ್ರಕಾರ ಧರ್ಮಕ್ಷೇತ್ರ ದರ್ಶನ ಹೇಳಿದ್ನಲ್ಲ, ಒಳ್ಳೆಯ ದೇವಸ್ಥಾನವೋ ಮತ್ತೊಂದು ಮಠವೋ ಯಾರೋ ಸಾಧು ಸಂತರೋ, ಹೀಗೆ ಯಾರು ಮನಸ್ಸಿಗೆ ಹಿತವನ್ನು ಉಂಟು ಮಾಡ್ತಾರೋ ಅಂಥವರ ಭೇಟಿ ಅದೆಲ್ಲ ತುಂಬ ಚೆನ್ನಾಗಿದೆ. ತಂದೆ ತಾಯಿಯರಲ್ಲಿ ಗೌರವ ಬರ್ತಕ್ಕಂಥದ್ದು, ಭಕ್ತಿ ಭಾವನೆ ಮೂಡ್ತಕ್ಕಂಥದ್ದು, ಇದೆಲ್ಲ ಒಂದು ಒಳ್ಳೆಯ ಮನಸ್ಸು ಪರಿವರ್ತನೆ ಅಂತೀವಲ್ಲ, ಆ ರೀತಿಯಲ್ಲಿ ಅನುಕೂಲ ಇದೆ. ಮುಖ್ಯವಾಗಿ ಧರ್ಮ ಕಾರ್ಯಗಳು, ಉತ್ತಮ ಕಾರ್ಯಗಳು, ಅವುಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೆ ಒಂದು ಪ್ರೇರಣೆಯಾಗುತ್ತೆ ಚಂದ್ರ ಬುಧರ ಆ ಯುತಿ. ಈಗ ಅದು ನಿಮಗೆ ಶುಕ್ರವಾರದಿಂದ ತುಂಬ ಚೆನ್ನಾಗಿದೆ. ಶುಕ್ರವಾರ ಶನಿವಾರ ತುಂಬ ಚೆನ್ನಾಗಿದೆ. ಇದಕ್ಕೆ ಪರಿಹಾರಕ್ಕೆ ಏನಪ್ಪ ಅಂತಂದರೆ ವೃಶ್ಚಿಕ ರಾಶಿಯವರು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ತುಪ್ಪ ಸಮರ್ಪಣೆ ಮಾಡಿ. ಅದು ಶುಕ್ರ ನಿಮಗೆ ವ್ಯಯದಲ್ಲಿದ್ದಾನೆ, ಹೀಗಾಗಿ ಅವನು ವ್ಯಯಾಧಿಪತಿ, ಸಪ್ತಮಾಧಿಪತಿ. ಈ ದಾಂಪತ್ಯದಲ್ಲಿ ತಕರಾರು ಆಗದೇ ಇರಲಿ, ವ್ಯಾಪಾರಿಗಳಲ್ಲಿ ತೊಂದರೆ ಆಗದೇ ಇರಲಿ, ನಷ್ಟ ಸಂಭವಿಸದೇ ಇರಲಿ ಅಂತಲೇ ಈ ಒಂದು ಪರಿಹಾರ. ಇದನ್ನು ಮಾಡಿಕೊಂಡ್ರೆ ತುಂಬ ಅನುಕೂಲ ಉಂಟಾಗುತ್ತೆ.